ಡೆಫಿನೆಟ್ಲಿ ನಮ್ಮ ದೇಹದಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಆದರೆ ಕಿಡ್ನಿ ವೈಫಲ್ಯತೆ ಆಗ್ತದೆ. ವೇ ಪ್ರೋಟೀನ್ ಸಹ ಎಲ್ಲರಿಗೂ ಒಳ್ಳೆಯದಲ್ಲ. ಓವರ್ ಯೂಸ್ ಮಾಡಿ ಅದನ್ನು ರ್ಯಾಪಿಡ್ ಎಕ್ಸಸೈಸ್ ಮಾಡಿ ಹೈಡ್ರೇಷನ್ ಆಗದೆ ರ್ಯಾಪ್ಟೋಮೈಲಿಸಿಸ್ ಅಂತ ಕೆಲವೊಂದು ಸಮಸ್ಯೆ ಆಗಿ ಸಹ ಕಿಡ್ನಿ ವೈಫಲ್ಯತೆ ಆಗಿ ಬಂದಿರುವಂಥ ಕೇಸಸ್ ಇದ್ದಾವೆ. ನಿಮಗೆ ಗೊತ್ತಿಲ್ಲ ಯಾವುದ್ರಲ್ಲಿ ಚೆನ್ನಾಗಿದೆ, ಯಾವ್ದು ಪ್ಯೂರಿಫೈಡ್ ಇದೆ, ಯಾವ್ದು ಪ್ಯೂರಿಫೈಡ್ ಇಲ್ಲ ಗೊತ್ತಿರಲ್ಲ. ಸಕ್ಕರೆ ತಗೊಳ್ಳೋದ್ರಿಂದ ಹಿಡಿದು ಎಲ್ಲ ತಗೊಳ್ಳೋದ್ರೆ ಇದನ್ನು ತಗೊಂಡ್ರೆ ನನ್ನ ದೇಹಕ್ಕೆ ಒಳ್ಳೇದಾ ಕೆಟ್ಟದ ಅಂತ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಅದನ್ನು ಕ್ರಿಯಾಟಿನಿನ್ ಅಂತ ಏನು ಇರುತ್ತೆ ನೋಡಿ, ಮುಂದುವರಿಯೋ ಮುಂಚೆ ಒಂದು ಪದನ ನಾವಿಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ಕ್ರಿಯಾಟಿನಿನ್ ಅಂತ ಏನಿದೆ ಅದು ನಾವು ಕಿಡ್ನಿ ಕಾಯಿಲೆನ ಡಯಾಗ್ನೋಸಿಸ್ ಮಾಡೋಕ್ಕೆ ಯೂಸ್ ಮಾಡೋಂಥ ಒಂದು ಟೆಸ್ಟ್. ಡೆಫಿನೆಟ್ಲಿ ನಮ್ಮ ದೇಹದಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಆದರೆ ಕಿಡ್ನಿ ವೈಫಲ್ಯತೆ ಆಗ್ತದೆ ಅಂತ ಇರುವಂಥದ್ದು ಏನೋ ಅದರಲ್ಲಿ ಸಂದೇಹನೇ ಇಲ್ಲ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಕ್ರಿಯಾಟಿನಿನ್ ಅನ್ನೋದು ನಮ್ಮ ಎಲ್ಲರ ದೇಹದಲ್ಲೂ ಇರುತ್ತೆ. ಕ್ರಿಯಾಟಿನಿನ್ ಏನು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಕ್ರಿಯಾಟಿನಿನ್ ಅನ್ನೋದು ನಮ್ಮ ದೇಹದಲ್ಲಿ ಇರುವಂಥ ಮಾಂಸಕಣಗಳು ಮಸಲ್ಸ್ ಅಲ್ಲಿ ಏನಿದೆ ಬ್ರೇಕ್ಔಟ್ ಆಗುವಂಥ ಬರೋ ಒಂದು ಬೈ ಪ್ರಾಡಕ್ಟ್. ಸೊ ಎಲ್ಲರ ದೇಹದಲ್ಲೂ ಸಹ ಕ್ರಿಯಾಟಿನಿನ್ ಇದ್ದೇ ಇರುತ್ತೆ. ಆದರೆ ಈ ಕ್ರಿಯಾಟಿನಿನ ಒಂದು ಲೆವೆಲ್ ಏನಿದೆ ಅದು ಮೇಂಟೈನ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಕಿಡ್ನಿ ಏನಿದೆ, ನಾನು ಹೇಳಿದ ಹಾಗೆ ರಕ್ತ ಅಲ್ಲಿ ಯಾವಾಗ ಸಂಚಾರ ಆಗುತ್ತೆ, ಏನೇ ಅಧಿಕ ಕ್ರಿಯಾಟಿನಿನ್ ಇರುತ್ತೆ ಅದು ಮೂತ್ರದಲ್ಲಿ ಹೊರ ಹಾಕ್ಬಿಡುತ್ತೆ. ಸೊ ಒಂದು ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಅದು ಯೂಶಲಿ 0.8 ಇಂದ 1.2 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಆ ಒಂದು ವ್ಯಾಲ್ಯೂ ಅಲ್ಲಿ ಮೇಂಟೈನ್ ಆಗಿ ಇರ್ತದೆ. ಸೊ ಇದು ನಮ್ಮೆಲ್ಲರ ದೇಹದಲ್ಲೂ ಅದು ಮೇಂಟೈನ್ ಮಾಡೋದು ಒಂದು ರೇಂಜ್. ಹಾಗೆ ಲವಣದಾಂಶಗಳನ್ನು ಒಂದು ರೇಂಜಲ್ಲಿ ಮೇಂಟೈನ್ ಮಾಡಿರುತ್ತೆ ನಮ್ಮ ದೇಹದಲ್ಲಿ. ಅದು ನಮ್ಮ ಕಿಡ್ನಿ ಸೆನ್ಸ್ ಮಾಡ್ತದೆ, ಆ ಲೆವೆಲ್ನ ಮೇಂಟೈನ್ ಮಾಡ್ತದೆ. ಯಾವಾಗ ಕಿಡ್ನಿ ವೈಫಲ್ಯತೆ ಆಗುತ್ತೆ, ಎಲ್ಲ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಆ ಒಂದು ಪದಾರ್ಥ ಏನಿದೆ ಕ್ರಿಯಾಟಿನ್ ಅದು ಮೂತ್ರದಲ್ಲಿ ಹೋಗಲ್ಲ, ದೇಹದಲ್ಲಿ ಉಳ್ಕೊಳಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆವಾಗ ಅದು ದೇಹದಲ್ಲಿ ಬ್ಲಡ್ನಲ್ಲಿ ಅದರ ಅಮೌಂಟ್ ಏನಿದೆ ಜಾಸ್ತಿ ಆಗ್ತಾ ಹೋಗ್ತದೆ. ಎಷ್ಟು ಜಾಸ್ತಿ ಡ್ಯಾಮೇಜ್ ಆಯಿತು ಅಷ್ಟು ಅಮೌಂಟ್ ಜಾಸ್ತಿ ಆಗ್ತಾ ಹೋಯಿತು. ಎಷ್ಟು ಅಮೌಂಟ್ ಜಾಸ್ತಿ ಆಗ್ತಾ ಹೋಯ್ತು ಅದರ ಅರ್ಥ ಏನಿದೆ ಅಷ್ಟೇ ತೀವ್ರತೆಯಲ್ಲಿ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಹೊರತು ಕ್ರಿಯಾಟಿನಿನ್ ಬಳಸೋದ್ರಿಂದ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ನೀವು ಎಷ್ಟೇ ಕ್ರಿಯಾಟಿನ್ ಒಂದು ಕಿಡ್ನಿ ಹೊರಗೆ ಹಾಕ್ತದೆ. ಹ್ಯಾವಿಂಗ್ ಸೆಡ್ ದ್ಯಾಟ್, ನೀವು ತಗೊಳ್ಳುವಂಥ ಏನು ಪ್ರೋಟೀನ್ ಇದೆ ಪೌಡರ್, ಅದರ ಬಗ್ಗೆನೂ ಸಹ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ನಾವು ಸುಮಾರು ಸಲ ನೋಡ್ತೀವಿ ಕಲುಷಿತವಾಗಿರುವಂತಹ ಒಂದು ಪ್ರಾಡಕ್ಟ್ಸ್. ಯಾಕಂದರೆ ಈಗ ವೇ ಪ್ರೋಟೀನ್ ಅಂತ ಏನು ಬಳಸಿದ್ರೆ ಅದು ಹಲವಾರು ಬ್ರ್ಯಾಂಡ್ಗಳು ನಿಮಗೆ ನಿಮಗೆ ಗೊತ್ತಿಲ್ಲ ಯಾವುದ್ರಲ್ಲಿ ಚೆನ್ನಾಗಿದೆ, ಯಾವ್ದು ಪ್ಯೂರಿಫೈಡ್ ಇದೆ, ಯಾವ್ದು ಪ್ಯೂರಿಫೈಡ್ ಇಲ್ಲ ಗೊತ್ತಿರಲ್ಲ. ಯಾಕಂದರೆ ಒಂದು ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ನಾನು ನಿಮ್ಗೊಂದೀಗ ಪ್ರಶ್ನೆ ಕೇಳ್ತೀನಿ, ಯಾವುದೇ ಒಂದು ನಾನು ಮೆಡಿಸಿನ್ ಕೊಟ್ಟರೆ ಮೆಡಿಕಲಲ್ಲಿ ನೀವು ಅದನ್ನು ಬಾಯಿಗೆ ಹಾಕೊಳ್ಳೋ ಮುಂಚೆ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತೀರಾ, ಕರೆಕ್ಟ್ ಅಲ್ಲ? ಅದೇ ಪ್ರಶ್ನೆನ ನೀವು ಯಾವುದೇ ಒಂದು ಪದಾರ್ಥ ತಗೊಳ್ಳೋ ಮುಂಚೆನೂ ಕೇಳಬೇಕಾಗ್ತದೆ. ನೀವು ವೇ ಪ್ರೋಟೀನ್ ತೊಗೊಂಡ್ರೂ ಕೇಳಬೇಕಾಗ್ತದೆ, ನೀವು ಆಯುರ್ವೇದ ತೊಗೊಂಡ್ರೂ ಕೇಳಬೇಕಾಗುತ್ತೆ. ಎಲ್ಲಾನು ನೀವು ಇನ್ಫ್ಯಾಕ್ಟ್ ನೀವು ತಗೊಳ್ಳುವಂಥ ಆಹಾರ ದಿನನಿತ್ಯದಲ್ಲಿ ಏನಿದೆ, ಸಕ್ಕರೆ ತಗೊಳ್ಳೋದ್ರಿಂದ ಹಿಡಿದು ಎಲ್ಲ ತಗೊಳ್ಳೋದ್ರೆ ಇದನ್ನು ತಗೊಂಡ್ರೆ ನನ್ನ ದೇಹಕ್ಕೆ ಒಳ್ಳೇದಾ ಕೆಟ್ಟದ ಅಂತ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಅದನ್ನು ತಗೊಳ್ಳೋ ಮುಂಚೆ. ಹಾಗೆಯೇ ವೇ ಪ್ರೋಟೀನ್ ಸಹ ಎಲ್ಲರಿಗೂ ಒಳ್ಳೆಯದಲ್ಲ. ಅದನ್ನು ಓವರ್ ಯೂಸ್ ಮಾಡಿದಲ್ಲಿ ಕೆಲವರಿಗೆ ಓವರ್ ಯೂಸ್ ಮಾಡಿ ಅದನ್ನು ರ್ಯಾಪಿಡ್ ಎಕ್ಸಸೈಸ್ ಮಾಡಿ ಹೈಡ್ರೇಷನ್ ಆಗದೆ ರ್ಯಾಪ್ಟೋಮೈಲಿಸಿಸ್ ಅಂತ ಕೆಲವೊಂದು ಸಮಸ್ಯೆ ಆಗಿ ಸಹ ಕಿಡ್ನಿ ವೈಫಲ್ಯತೆ ಆಗಿ ಬಂದಿರುವಂಥ ಕೇಸಸ್ ಇದ್ದಾವೆ. ಆದರೆ ಅದನ್ನು ನೀವು ಮಿತದಲ್ಲಿ ಅಂಡರ್ ಇನ್ಸ್ಟ್ರಕ್ಷನ್ ತಗೊಂಡ್ರೆ ನಿಮಗೆ ತೊಂದರೆ ಆಗಬಾರ್ದು. ಬಟ್ ಮೇಕ್ ಶ್ಯೂರ್ ದ ಪ್ರಾಡಕ್ಟ್ ವಾಟ್ ಎವರ್ ನೀವು ಏನು ತಗೋತಾ ಇದ್ದೀರೋ ಅದು ಪ್ಯೂರಿಫೈಡ್ ಆಗಿರಬೇಕು, ISI ಸರ್ಟಿಫೈಡ್ ಇರಬೇಕು, ಇಲ್ಲ ಅಗ್ರಿಕಲ್ಚರ್ ನಿಮ್ಮದು ಇದರಿಂದ ಸರ್ಟಿಫೈಡ್ ಇರಬೇಕು. ಆ ಥರ ಪ್ರಾಡಕ್ಟ್ಸ್ನ ಮಾತ್ರ ತಗೊಳ್ಳಿ. ಇಲ್ಲದಿದ್ದರೆ ಸಮಸ್ಯೆ ಆದರೆ ಆಮೇಲೆ ಯಾರೂ ನಿಮ್ಮ ಜೊತೆ ಇರಲ್ಲ. ಸೊ ಯು ಆಲ್ವೇಸ್ ಟೇಕ್ ಕೇರ್ ಆಫ್ ವಾಟ್ ಎವರ್ ಯು ಟೇಕ್ ಇನ್ಸೈಡ್. ಏನೇ ಫುಡ್ ತೊಗೊಂಡ್ರು ಕೇರ್ಫುಲ್ ಆಗಿರಬೇಕು. ಅದೊಂದು ಪ್ರಶ್ನೆ ಕೇಳಲೇಬೇಕು ನೀವು.